ತನಕ ಬೀಳ್ತಾರೆ ಕೆಲಸ ಇದೆ ಭಾಳ ಇದು ಬರತ್ತಂತ ಮತ್ತೆ ಇದು ಮಾಡ್ಕೊಂಡಿದ್ದೆ ಹೊರಟೋಗೋದು ತಗೊಂಬ ಇಲ್ಲಿಗೆ ಮೇಡಮ್ ಒಂದು ಬಾಂಡ್ ಬಂದು ಕೂಡ ಬಂದೆ ಗುಜ್ಜಿಲ್ ಬರಲ್ಲ ಅದು ರಘು ಗುಜ್ಜಿಲ್ ಬರಲ್ಲ ಕೈಲಿ ಹಾಕ್ಬೇಕು ಈ ಕಡೆ ಬನ್ನಿ ಆಗ್ತಾರೆ. ಆಮೇಲೆ ಸರಿ ಬನ್ನಿ ಸರ್.
ಸ್ವಚ್ಛತಾ ಅಭಿಯಾನ ಹಾಗೂ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಮ್ಮ ನ್ಯಾಯಾಲಯದ ಆವರಣದಲ್ಲಿ ಎಲ್ಲ ಸ್ವಚ್ಛ ಕ್ಲೀನ್ ಮಾಡಿ ನಮ್ಮ ವಕೀಲರು, ಅಧ್ಯಕ್ಷರು ಹಾಗೂ ಪುರಸಭೆ ಆಫೀಸರ್ ಹಾಗೂ ಇನ್ನು ಇತರ ವಕೀಲರು ಹಾಗೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹಾಗೂ ನಮ್ಮ ನ್ಯಾಯಾಲಯದ ಸಿಬ್ಬಂದಿಗಳು ಎಲ್ಲರೂ ಹಾಜರಿದ್ದೀವಿ. ನಾವು ನಮ್ಮ ಪರಿಸರವನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನೋದು ಇದು ನಮಗೆ ಒಂದು ಎಕ್ಸಾಂಪಲ್ ಆಗಿದೆ. ನಾವು ದಿನನಿತ್ಯದ ಕಾರ್ಯಕ್ರಮದಲ್ಲಿ ಕಲಾಪಗಳಲ್ಲಿ ನಮ್ಮ ನ್ಯಾಯಾಲಯದ ಆವರಣವನ್ನು ಹೇಗೆ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು ಅನ್ನೋದು ಇದು ಒಂದು ಎಕ್ಸಾಂಪಲ್. ಹಾಗಾಗಿ ನಾವು ಎಲ್ಲರೂ ನ್ಯಾಯಾಲಯದ ಆವರಣವನ್ನು ಸ್ವಚ್ಛವನ್ನು ಮಾಡಿ ಹಾಗೂ ಗಿಡಗಳನ್ನು ನೆಟ್ಟಿದ್ದೇವೆ. ಇದರಿಂದ ನಮ್ಮ ಪರಿಸರವನ್ನು ಕಾಪಾಡ್ತಿದ್ದೇವೆ. ಸ್ವಚ್ಛತಾ ಕಾರ್ಯಕ್ರಮ ಅಂಗವಾಗಿ ಇಲ್ಲಿ ನಾವು ಪ್ರೋಗ್ರಾಮ್ ಅರೇಂಜ್ ಮಾಡಿದ್ವಿ. ಗಿಡ ನೆಡೋ ಮೂಲಕ ನಾವು ಏನಂತಾರೆ, ಮನೆಗೊಂದು ಮರ ಊರಿಗೊಂದು ಕಾಡು ಅಂದಂಗೆ ಪ್ರತಿಯೊಬ್ಬರು ಮನೆಗೊಂದು ಮರ ನೆಟ್ಟು ಕಾಪಾಡಬೇಕು, ನಮ್ಮ ಆವರಣವನ್ನು ಚೆನ್ನಾಗಿ ಇಟ್ಕೋಬೇಕಂತ ಹೇಳ್ತೀನಿ. ಇದರ ಪ್ರತಿ ವರ್ಷ ಈ ಥರ ಕಾರ್ಯಕ್ರಮ ಮಾಡಬೇಕು, ಮಾಡಿ ಇದರ ಆವರಣವನ್ನು ಕ್ಲೀನಾಗಿ ಇಟ್ಕೊಂಡ್ರೆ ನಮಗೂ ನಮ್ಮ ಪರಿಸರ ಒಳ್ಳೆಯದಾಗುತ್ತೆ. ಈ ದಿನ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂತಹ ನಮ್ಮ ಕೃಷ್ಣರಾಜಪೇಟೆಯ ಸನ್ಮಾನ್ಯ ನ್ಯಾಯಾಧೀಶರವರೇ ಹಾಗೂ ನಮ್ಮ ನ್ಯಾಯಾಲಯದ ಸಿಬ್ಬಂದಿ ವರ್ಗದವರೇ ಹಾಗೂ ಪುರಸಭಾ ಅಧಿಕಾರಿಗಳೇ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಮನುಷ್ಯ ತನ್ನ 24 ಗಂಟೆನೂ ಕೂಡ ಒತ್ತಡದಲ್ಲೇ ಇರ್ತಾರೆ. ತನ್ನ ಆರೋಗ್ಯದ ಕಡೆ ಗಮನನ ಹರಿಸ್ತಾ ಇಲ್ಲ. ಕಾರಣ ಯಾಕೆ ಅಂತಂತಂದ್ರೆ, ಒತ್ತಡದಲ್ಲಿ ಇದ್ದಾಗ ನಾವು ಯಾವುದೇ ಕೆಲಸನ ಮಾಡಬೇಕಾದ್ರೂ ಕೂಡ ನಾವು ನಮ್ಮ ಆರೋಗ್ಯಕ್ಕೆ ಜಾಸ್ತಿ ಆದ್ಯತೆ ಕೊಡಬೇಕಾಗುತ್ತೆ. ನಾವು ಆರೋಗ್ಯಕ್ಕೆ ಆದ್ಯತೆ ಕೊಡಬೇಕಾದ್ರೆ ನಾವು ಪರಿಸರದತ್ತ ಜಾಸ್ತಿ ಗಮನನ ಹರಿಸಬೇಕಾಗುತ್ತೆ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಗೂ ಪ್ರತಿಯೊಂದು ದೇಶಗಳಲ್ಲಿ ಕೂಡ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ, ಗಿಡ ಮರಗಳಿಂದನೇ ಹಲವಾರು ರೋಗ ರುಜಿನಗಳಿಗೆಲ್ಲ ತುತ್ತಾಗಿ ತನ್ನ ಪ್ರಾಣವನ್ನೇ ತೆತ್ತುತ್ತಾ ಇದ್ದಾನೆ. ಈ ಮಾನವ ಪ್ರಾಣವನ್ನೇ ತೆತ್ತುತ್ತಾ ಇದ್ದಾನೆ. ಅದು ಒಂದು ವಿಷಾದಕರ ಸಂಗತಿಯಾಗಿದೆ. ಅದರಿಂದ ಎಲ್ಲರೂ ಕೂಡ ಈಗ ಮನೆಗೊಂದು ಮರ ಒಂದು ಇದರ ಪ್ರಕಾರ ನಾವು ಜಾಸ್ತಿ ಗಿಡಗಳನ್ನ ನೆಟ್ಕೊಂಡು ಬಂದರೆ ಆ ಪರಿಸರ ಗಿಡ ನಮ್ಮನ್ನು ಕಾಪಾಡುತ್ತೆ. ನಾವು ನಮಗಿಂತ ಹೆಚ್ಚಿಗೆ ವಹಿಸಿರತಕ್ಕಂಥ ಇರತಕ್ಕಂಥ ಗಿಡ ಮರಗಳು ನಮಗೂ ಕೂಡ ನಾವು ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ, ನಾವು 50-60 ವರ್ಷಗಳಿಗೇ ನಮ್ಮ ಒಂದು ಆರೋಗ್ಯ ಕಡೆಗೆ ಸಾವಿನ ಹತ್ತ ಹೋಗ್ತಾ ಇದ್ದೀವಿ. ಅದರಿಂದ 100 ವರ್ಷಗಳು ಬಾಳಬೇಕು ಅಂತಂದರೆ ಪರಿಸರ ಮುಖ್ಯ, ನಮ್ಮ ಆರೋಗ್ಯನೂ ಮುಖ್ಯ. ಪರಿಸರದಲ್ಲಿ ಬಂದಿಗೆ ಆಗಮಿಸಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕ ಎಲ್ಲರೂ ಕೂಡ ಪರಿಸರದತ್ತ ಗಮನ ಕೊಡಬೇಕು. ಮನೆ ಮುಂದೆ ತಮ್ಮ ಗಿಡಗಳನ್ನು ಕೂಡ ನೆಟ್ಕೊಂಡು ಸಹಕಾರ ಇದಾಗಬೇಕು ಅಂತ ಹೇಳಿ ನನ್ನ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನಿಮ್ಗೆಲ್ಲರೂ ಕೂಡ ನನ್ನ ಧನ್ಯವಾದಗಳನ್ನ ಹೇಳಿ ನಮ್ಮ ಭಾಷಣ ಮುಕ್ತಾಯ ಮಾಡಿ. ಸ್ವಚ್ಛತಾ ಆಂದೋಲನವನ್ನು ಏರ್ಪಡಿಸಿಕೊಂಡಿದ್ದೇವೆ. ಗಾಂಧಿ ಜಯಂತಿ, ಮಹಾತ್ಮ ಗಾಂಧಿ ಜಯಂತಿ, ಪೂರ್ವಭಾವಿ ಜಯಂತಿಯ ಪೂರ್ವಭಾವಿ ಜಯಂತಿ ಅಭಿಯಾನವಾಗಿ ಸ್ವಚ್ಛತಾ ಆಂದೋಲನವನ್ನು ಏರ್ಪಡಿಸಿಕೊಂಡಿದ್ದೇವೆ. ನ್ಯಾಯಾಧೀಶರ ಆದೇಶದ ಮೇರೆಗೆ ನಮ್ಮ ಎಂಪ್ಲಾಯೆಲ್ಲ ಬಂದಿದ್ದಾರೆ ಮತ್ತು ಫಾರೆಸ್ಟ್ನವರು ಬಂದಿದ್ದಾರೆ. ಗಿಡ ನೆಡುವ ಮೂಲಕ ಅದೊಂದು ಕಾರ್ಯಕ್ರಮ ಇದೆ. ಅದೆಲ್ಲ ನಾವು ನ್ಯಾಯಾಲಯದ ಸಿಬ್ಬಂದಿ ಜೊತೆ ಸೇರಿಕೊಂಡು ಎಲ್ಲ ಕೆಲಸ ಕಾರ್ಯ ಮಾಡ್ತಾಯಿದ್ದೀವಿ. ಸ್ವಚ್ಛತಾ ಆಂದೋಲನವನ್ನು ಏರ್ಪಡಿಸ್ಕೊಂಡಿದ್ದೀವಿ. ಇನ್ಮೇಲೆ ಎಲ್ಲ ಯಾವುದೇ ರೀತಿಯ ಸಮಸ್ಯೆ ಆದಾಗೆ ಸ್ವಚ್ಛತಾ ಆಂದೋಲನ ಏರ್ಪಡಿಸಿ ಕಾರ್ಯಕ್ರಮವನ್ನು ಮಾಡ್ತೀವಿ. ಜನ್ಮದಿನಾಚರಣೆಯ ಅಂಗವಾಗಿ ಈ ದಿನ ಪೂರ್ವಭಾವಿಯಾಗಿ ನ್ಯಾಯಾಲಯದ ಸಂಕೀರ್ಣದಲ್ಲಿ ನಾವು ವಕೀಲರ ಸಂಘ ಮತ್ತು ಕೃಷ್ಣರಾಜಪೇಟೆಯ ನ್ಯಾಯಾಂಗ ಇಲಾಖೆ ವತಿಯಿಂದ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ. ಈ ಕಾರ್ಯಕ್ರಮವನ್ನು ದೇಶವ್ಯಾಪಿ ಹಮ್ಮಿಕೊಂಡಿರುವ ಅದರಿಂದ ನಾವು ಈ ಸ್ವಚ್ಛತಾ ಆಂದೋಲನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೇವೆ. ಪ್ರತಿ ಮನೆಯಲ್ಲೂ ಕೂಡ ಸ್ವಚ್ಛತೆಯನ್ನು ಕಾಪಾಡುವ ಆಶಯವನ್ನು ಮಹಾತ್ಮ ಗಾಂಧೀಜಿಯವರು ಇಟ್ಟುಕೊಂಡಿದ್ದ ಅಂತ ಆಶಯದ ಮೇರೆಗೆ ನಾವು ಈ ದಿನ ಮಹಾತ್ಮ ಗಾಂಧೀಜಿಯವರ ಆಶಯದಂತೆ ನಮ್ಮ ಮನೆ ಹತ್ರ ನಾವು ಕೆಲಸ ಮಾಡುವ ಸ್ಥಳದಲ್ಲಿ ಹಾಗೂ ನಾವು ತಿರುಗಾಡುವಂಥ ಸ್ಥಳದಲ್ಲಿ ಇರ್ತಕ್ಕಂಥ ಕಲ್ಮಶವನ್ನು ತೆಗೆದುಹಾಕಿ ಕಸವನ್ನು ಗುಡಿಸೋದ್ರ ಮೂಲಕ ಪರಿಸರದ ಅಭಿವೃದ್ಧಿಯನ್ನು ಬೆಳೆಸೋದ್ರ ಜೊತೆಗೆ ದೇಶದ ಅಭಿವೃದ್ಧಿಗೆ ಕೈ ಜೋಡಿಸ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ನಾನು